ಫ್ರೆಂಡ್ಸ್, ನೀವೇನಾದ್ರೂ ಕವನ ಬರೆಯೋರು ಆಗಿದ್ರೆ, ಅಲ್ಲಾಂದ್ರೆ ಕಥೆಗಳನ್ನ ಬರೆಯೋರು ಆಗಿದ್ರೆ, ಇಲ್ಲಾಂದ್ರೆ ಯಾವ್ದಾದ್ರು ಸ್ಟೋರಿಗಳು ಬರೆಯೋರು ಆಗಿದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮನೆಯಲ್ಲೇ ಕುಂತ್ಕೊಂಡು ಈಸಿಯಾಗಿ ನಾವು ದುಡ್ಡನ್ನ ಅರ್ನ್ ಮಾಡಬಹುದು. ಇದು ಯಾವ್ದೇ ರೀತಿ ನೀವು ಇನ್ವೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಅದು ಯಾವ ತರ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಪೂರ್ಣ ತೋರಿಸ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಸೈನ್ ಅಪ್ ಆಗೋದ್ರ ಮೂಲಕ ನಾವು ಇದರಲ್ಲಿ ಸ್ಟೋರಿಗಳನ್ನ ಅಪ್ಲೋಡ್ ಮಾಡ್ತಾ ಈಸಿಯಾಗಿ ದುಡ್ಡನ್ನ ಅರ್ನ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಕೆಳಗಡೆ ಕನ್ನಡ ಅಂತ ಇದೆ. ಇಲ್ಲಿ ಕನ್ನಡ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಸ್ಟೋರಿಗಳೆಲ್ಲ ಬರ್ತವೆ. ಪಾಪ್ಯುಲರ್ ನೋವೆಲ್ಸ್ ಅಂತ ಇದಾವಲ್ಲ, ಆಲ್ಮೋಸ್ಟ್ ಇಲ್ಲಿ ನಮ್ಮಂತರ ಎಲ್ಲ ಅಪ್ಲೋಡ್ ಮಾಡಿರೋರೆ. ಇಲ್ಲಿ ಅರಸು ಅದೇ, ಧ್ರುವ ತರ ಇದೆ, ಲವ್ ಅಂತಿದೆ. ಈ ತರ ಎಲ್ಲ ನಾವು ಅಪ್ಲೋಡ್ ಮಾಡ್ಬಿಟ್ಟು ನೀವು ಆಲ್ಮೋಸ್ಟ್ ಕವನಗಳು ಬರ್ತಿರ್ತೀರ, ಇಲ್ಲ ಸ್ಟೋರಿಗಳು ಬರ್ತಿರ್ತೀರ, ಇಲ್ಲ ದಂತಕಥೆಗಳು ಈ ತರ ಎಲ್ಲ ಬರ್ತಾ ಇರ್ತೀರಲ್ವಾ. ಆ ತರ ಎಲ್ಲ ಬರ್ದವರು ಈ ತರ ಇಲ್ಲಿ ಇದಕ್ಕೆ ಈ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ಬಿಟ್ಟು ನಾವು ಈಸಿಯಾಗಿ ದುಡ್ಡನ್ನ ಅರ್ನ್ ಮಾಡ್ಕೊಳ್ಬಹುದು. ಅದು ಯಾವ ತರ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ. ಇಲ್ಲಿ ಕೆಳಗಡೆ ಕೊಟ್ಟೋ ಬಾಕ್ಸ್ ನಲ್ಲಿ ನಿಮಗೆ ನೀಡಿರ್ತೇನೆ ಇದರ ಲಿಂಕ್ ಅನ್ನು. ನೀವು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಇಂದ ಆಗಿರ್ಬೋದು ಅಥವಾ ಸಿಸ್ಟಮ್ ಇಂದ ಇರೋದು ಡೈರೆಕ್ಟ್ ಆಗಿ ಸೈನ್ ಅಪ್ ಮಾಡ್ಕೊಳ್ಬಹುದು. ಅದು ಯಾವ ತರ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ಲಿಕ್ ಮಾಡಿದ್ರೆ ಈ ತರ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಮೊದಲಾಗಿ ಇಲ್ಲಿ ಕೊಟ್ಟಿದ್ದಾರೆ ಪಾಕೆಟ್ FM ಅಂತ ಇದೆ. ಈ ಕೆಳಗಡೆ ಡ್ರೌನ್ ಮಾಡ್ಕೊಂತ ಹೋದ್ರೆ ಅಪ್ಲೋಡ್ ಡೈಲಿ, ಅರ್ನ್ ಡೈಲಿ ಅಂತ ಇಲ್ಲಿ ಇದೆ. ಪೂರ್ತಿ ಕೆಳಗಡೆ ಬಂದ್ರೆ ಹೌ ಇಟ್ ವರ್ಕ್ಸ್ ಅಂತ ಇದೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೊಟ್ಟಿದ್ದಾರೆ ಯಾವ ತರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಮೊದಲು ನಾವು 3000 ವರ್ಡ್ಸ್ ಗೆ ಜಾಸ್ತಿ ನಾವು ಟೈಪ್ ಮಾಡ್ಬೇಕಾಗುತ್ತೆ ಇದು ವೆಬ್ಸೈಟ್ ಅಲ್ಲಿ. ಟೈಪ್ ಮಾಡ್ತಾ ಹೋದ್ರೆ ಅಷ್ಟೊಂದು ಬೋನಸ್ ಎಲ್ಲ ಕೊಡ್ತಾರೆ. ಪಾರ್ಕೊಂಟ್ಲಿ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ಅದನ್ನೆಲ್ಲ ಸಂಪೂರ್ಣ ನೋಡ್ಕೋಬಹುದು. ನೆಕ್ಸ್ಟ್ ನಾವು ಈ ವೆಬ್ಸೈಟ್ ಗೆ ನಾವು ಸೈನ್ ಅಪ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟ್ ಯುವರ್ ಜರ್ನಿ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಹಾಕ್ಬಿಟ್ಟು ಕಂಟಿನ್ಯೂ ಕೊಟ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ಗೆ ಒಂದು OTP ಬರ್ತದೆ, ಆಯ್ತಾ? OTP ಅನ್ನು ಹಾಕ್ಬಿಟ್ಟು ಕಂಟಿನ್ಯೂ ಕೊಟ್ಕೊಳ್ಳಿ. ಅಡಿಷನಲ್ ಡೀಟೇಲ್ಸ್ ಎಲ್ಲ ಕೇಳ್ತದೆ ಪ್ರೊಫೈಲ್ ಕ್ರಿಯೇಟ್ ಮಾಡೋಕೆ. ಯುವರ್ ನೇಮು ಮತ್ತೆ ಇಮೇಲ್ ಐಡಿ ಹಾಕ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಟೋಟಲ್ ಆಗಿ ಪ್ರೊಫೈಲ್ ಓಪನ್ ಆಯ್ತು, ಈ ತರ ಕ್ರಿಯೇಟ್ ಆಯ್ತು. ಯಾವ ತರ ಇದರಲ್ಲಿ ವರ್ಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೇನೆ. ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಅದಕ್ಕೊಂದು ನಾವು ಟೈಟಲ್ ಕೊಡ್ತೀವಲ್ವಾ, ಸೊ ಅದೇ ತರ ಇದಕ್ಕೆ ಒಂದು ಎಕ್ಸಾಂಪಲ್ ಟೈಟಲ್ ಕೊಟ್ಕೊಳ್ಳಿ. ಟೈಟಲ್ ಕೊಟ್ಕೊಂಡು ಕ್ರಿಯೇಟ್ ನಾವೆಲ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ನಮಗೆ ಈ ತರ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಯ್ತು. 1000 ವರ್ಡ್ಗಿಂತ ಹೆಚ್ಚಾಗಿ ನಾವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಚಾಪ್ಟರ್ 1 ಅಂತ ಕೊಟ್ಟಿದ್ದಾನಲ್ಲ, ಅಲ್ಲಿ ಟೈಟಲ್ ಹಾಕೊಳ್ಳಿ. ಇಲ್ಲಿ ಕೆಳಗಡೆ ಯಾವ ಸಂಬಂಧ ಸಬ್ಜೆಕ್ಟ್ ಬಗ್ಗೆ ನೀವು ರೈಟ್ ಮಾಡ್ತಿರೋ ಅದ್ರ ಬಗ್ಗೆ ಮಾತ್ರ ನೀವು ಬರಬೇಕಾಗುತ್ತೆ. ಅಂದ್ರೆ ದಯವಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ನೀವು ಕನ್ನಡನ ಬರೀರಿ, ಇಲ್ಲ ಇಂಗ್ಲಿಷ್ ಅನ್ನ ಬರೀರಿ, ಹಿಂದಿ ಎನಿ ಒಂದು ಭಾಷೆಯಲ್ಲಿ ಇದರಲ್ಲಿ ಟೈಪ್ ಮಾಡಬಹುದು. ಇಂಥ ಭಾಷೆ ಅಂತ ಏನಿಲ್ಲ. ಇಲ್ಲಿ ಕಾಪಿರೈಟ್ ಕ್ಲೈಮ್ ಮಾಡ್ಕೊಳ್ಬೇಡಿ. ಅಂದ್ರೆ ಇನ್ನೊಬ್ಬರದ ಏನ್ ಕವನ್ ಇರ್ತಲ್ಲ ಅವನ್ನ ಕದ್ದು ಬಿಟ್ಟು ಇಲ್ಲಿ ಹಾಕಕ್ ಹೋಗ್ಕೋಬೇಡಿ. ಅಂತ ಏನಾದಿದ್ರೆ ಈ ವೆಬ್ಸೈಟ್ ರಿಮೂವ್ ಮಾಡುತ್ತೆ. ಅಂತವನ್ನ ಯಾವ್ದೇ ರೀತಿ ಅಪ್ಸೆಟ್ ಮಾಡ್ಕೊಳ್ಳಲ್ಲ. ನಾವು ಈ ತರ 1000 ವರ್ಡ್ಗಿಂತ ಹೆಚ್ಚಾಗಿ ನಾವು ಟೈಪ್ ಮಾಡಿದ್ರೆ ನಮಗೆ ಇಲ್ಲಿ 100 ರೂಪಾಯಿ ಬೋನಸ್ ಕೊಡ್ತಾವನೆ. ಅದನ್ನ ಡೈರೆಕ್ಟ್ ಆಗಿ UPI ಅಥವಾ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಇದೆಲ್ಲ ಟೈಪ್ ಆದ್ಮೇಲೆ ಇಲ್ಲಿ ಪಬ್ಲಿಷ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ನಾವು ನಮ್ಮ ಕವನ್ ಏನಿರುತ್ತಲ್ಲ ಪಬ್ಲಿಷ್ ಆಗುತ್ತೆ. ಮೊದಲಾಗಿ ನಾನು ಇದರಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲರ ಬಗ್ಗೆ ಮಾಹಿತಿ. ಹಂಗೆ ಅದೇ ತರ ನೀವು ಏನಾದ್ರು ಇಲ್ಲಿ ಕವನ ಅದಿಷ್ಟು ಬರ್ತಾ ಇದ್ರೆ ನೀವು ಇದೇ ತರ ಒಂದು ವರ್ಡ್ ಪ್ಯಾಡ್ ಅಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ಟು ಈ ತರ ಅದಕ್ಕೆ ಪೇಸ್ಟ್ ಮಾಡಿ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲೇ ಟೈಪ್ ಮಾಡ್ಕೊಂಡು ಹೋಗ್ಬೋದು. ನಾನು ಎಲ್ಲರ ಬಗ್ಗೆ ಮಾಹಿತಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಹಾಕಿದ್ದೀನಿ. ಎಲ್ಲರ ಬಗ್ಗೆ ಟೈಪ್ ಮಾಡಿದ್ದೀನಿ, ಅದ್ರ ಬಗ್ಗೆ ಕೆಲವೊಂದು ವರ್ಡ್ಸ್ ಬಗ್ಗೆ ಎಲ್ಲ ಟೈಪ್ ಮಾಡಿಬಿಟ್ಟು ಇಲ್ಲಿ ನೋಡಿ ನನಗೆ 100 ರೂಪಾಯಿ ಕ್ಲೈಮ್ ಆಯ್ತು. ನೆಕ್ಸ್ಟ್ ಈ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ 100 ರೂಪಾಯಿ ನನ್ನ ಅಕೌಂಟಿಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರೋದು ನಾನು ಇಲ್ಲಿ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತಿದೆ, ಟೈಟಲ್ ಎಲ್ಲ ಬಂದಿದೆ. ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಯಾವ್ದು ನೀವು ಯಾವ ಭಾಷೆಯಲ್ಲಿ ಟೈಪ್ ಮಾಡಿರ್ತೀರ, ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಹಿಂದಿ, ಯಾವ ಭಾಷೆಯಲ್ಲಿ ಇರ್ತೀರ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಟಗರಿ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಹಿಸ್ಟ್ರಿಕಲ್ ಇದಕ್ಕೆ ಹಿಸ್ಟ್ರಿಕಲ್ ಕ್ಲಿಕ್ ಮಾಡ್ಕೊಂಡಿನಿ. ಸಬ್ ಜನರಲ್ ಅಂತಿದೆ, ಅಲ್ಲಿ ಹಿಸ್ಟ್ರಿಕಲ್. ನೆಕ್ಸ್ಟ್ ಇಲ್ಲಿ ಟ್ಯಾಗ್ ಅನ್ನು ನೀವು ಹಾಕ್ಬೇಕಾಗುತ್ತೆ. ನಾನು ಮೊದಲು ಹೇಳಿದೆ ನಿಮಗೆ ಯೂಟ್ಯೂಬ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೋ ಅದೇ ತರ ಸೇಮ್ ಇಲ್ಲಿ ಸಹ ಅದೇ ವರ್ಕ್ ಆಗುತ್ತೆ. ಅಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಆದ್ರೆ ವಿಡಿಯೋ ಅಪ್ಲೋಡ್ ಮಾಡಲ್ಲ, ಜಸ್ಟ್ ಟೈಪ್ ಮಾಡ್ಕೊಂತ ಹೋಗ್ತೀವಿ, ಅಷ್ಟು ಬಿಟ್ರೆ ಬೇರೆ ಏನು ಆಪ್ಷನ್ ಇರಲ್ಲ. ಇಲ್ಲಿ ಒಂದು 4 ಟ್ಯಾಗ್ ಹಾಕೊಳ್ಳಿ. ಟ್ಯಾಗ್ ಹಾಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ನಾವು ಬಾಕ್ಸ್ ನಲ್ಲಿ ಏನ್ ಕೊಡ್ತೀವಲ್ಲ ಯೂಟ್ಯೂಬ್ ಅಲ್ಲಿ ಅದೇ ತರ ಇಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ಕೊಳ್ಳಿ. ಇನ್ನ ನೀವೇನಾದ್ರೂ ಕವನ ಕಂಟಿನ್ಯೂ ಇದ್ರೆ ಇಲ್ಲಿ ರನ್ನಿಂಗ್ ಅಂತ ಕೊಟ್ಕೊಳ್ಳಿ. ಇಲ್ಲ ಕಂಪ್ಲೀಟ್ ಆಗಿದೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 3 ಟಿಕ್ ಮಾಡ್ಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಅಪ್ಲೋಡ್ ಕವರ್ ಪೇಜಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ತಮ್ನೇಲ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಕ್ರಾಪ್ ಅಂಡ್ ಸೇವ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ನಮ್ ತಮ್ನೇಲ್ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ನನ್ನ ಕಾಂಟೆಂಟ್ ಎಲ್ಲ ರೆಡಿ ಆಯ್ತು. ಇಲ್ಲಿ ನೀವು ನೋಡಬಹುದು ಯುವರ್ ನಾವೆಲ್ ಈಸ್ ಲೈವ್ ಅಂತಿದೆ, ಅಂದ್ರೆ ಪಬ್ಲಿಷ್ ಆಗಿದೆ ಅಲ್ಲ. ಅದು ಇಲ್ಲಿ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ಕಣ್ ತರ ಕಾಣ್ತಾ ಇದೆ ಅಲ್ಲ, ಅಂದ್ರೆ ಎಷ್ಟು ಜನ ನಮ್ಮದು ನೋಡಿದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಶೋ ಆಗುತ್ತೆ. ಒಂದ್ ವೇಳೆ ಇದು ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಇದ್ರೆ ಡಿಲೀಟ್ ಸಹ ಮಾಡ್ಕೊಳ್ಬಹುದು. ಇದೆಲ್ಲ ಪಬ್ಲಿಷ್ ಆದ್ಮೇಲೆ ನೆಕ್ಸ್ಟ್ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತಿದೆ ನೋಡಿ, ಅಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಕರೆಕ್ಟ್ ಆಗಿದೆಯಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ನಿಮ್ಮ ಅಕೌಂಟ್ ನಂಬರ್, IFSC ಕೋಡ್ ಮತ್ತು ಪಾನ್ ಕಾರ್ಡ್ ನಂಬರ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರು ಅವರ ಪ್ರೂಫ್ಗೋಸ್ಕರ
ಕೆಲವೊಂದು ಡಾಕ್ಯುಮೆಂಟ್ ಎಲ್ಲ ಕೇಳಿದ್ದಾರೆ, ಅಂದ್ರೆ ಪಾಸ್ಬುಕ್ ಮತ್ತು ಪಾನ್ ಕಾರ್ಡ್ ಎಲ್ಲ ಕೇಳಿದ್ರೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೇಲಿಂಗ್ ಅಡ್ರೆಸ್ ಅಂತಿದೆ, ಅಂದ್ರೆ ನಿಮ್ಮ ಊರಿನ ಅಡ್ರೆಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಸಂಪೂರ್ಣವಾಗಿ ನೀವು ಏನ್ ಅರ್ನ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೋಗುತ್ತೆ. ಇದೆಲ್ಲ ಸೇವ್ ಎಲ್ಲ ಆದ್ಮೇಲೆ ಇಲ್ಲಿ ಇನ್ಕಮ್ ಅಂತಿದೆ ನೋಡಿ, ಇನ್ಕಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ಎಷ್ಟೆಷ್ಟೆಲ್ಲ ದುಡ್ಡು ಅರ್ನ್ ಮಾಡಿದ್ವಿ ಎಂಬುದೇ ಬಿಟ್ಟು ಇಲ್ಲಿ 1 by 1 ಡ್ರಾಪ್ ಡೌನ್ ಅಲ್ಲಿ ಬರ್ತಾನೆ ಇರ್ತವೆ. ಅದನ್ನ ನಾವು ಈಜಿಯಾಗಿ ನಾವು ವಿಡ್ರಾ ಮಾಡ್ಕೊಳ್ಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಎಲ್ಲ ಎಷ್ಟೆಲ್ಲ ಅಮೌಂಟ್ ಅರ್ನ್ ಮಾಡಿದ್ದೀನಿ ಮತ್ತೆ ಅದನ್ನ ಯಾವ ತರ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.